ರೇನು ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ದಿವಸ ನಾನು ನಿಮಗೆ ಈ ನಮ್ಮ ಭರತಖಂಡದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ವಿಚಿತ್ರವಾಗಿರುವಂತಹದ್ರೂ ಕೂಡ ಸತ್ಯವಾಗಿರುವಂತಹ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ನಿಮಗೆ ಮುಂದೆ ಬಂದಿದ್ದೇನೆ. ನೋಡಿ, ನಮ್ಮ ದೇಶದಲ್ಲಿ ಯಾವಾಗ ಸ್ವಾತಂತ್ರ್ಯ ಕಾಲ ಬರೋದಕ್ಕಿಂತ ಪೂರ್ವದಲ್ಲಿ ಕೂಡ ನಮ್ಮ ದೇಶದ ಹಿಂದೂಗಳ ಬಗ್ಗೆ ಹೋರಾಟಕ್ಕಾಗಿ ಅಖಂಡ ಭಾರತದ ಬಗ್ಗೆ ಇರುವಂಥ ವಿಷಯಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಅನಂತಾಚಾರ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ನಿಮಗೆ ಹೋದ ಬಾರಿನೇ ಹೇಳಿದ್ದೆ, ಇನ್ನು ಬರುವಂಥ ದಿನಗಳಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಿದರೆ ಅತ್ಯಂತವಾಗಿ ನಿಮಗೆ ಆಸಕ್ತಿ ಬರ್ಬೋದು, ಮತ್ತು ನಮ್ಮ ದೇಶದ ಬಗ್ಗೆ ಯಾವ ರೀತಿಯಾಗಿ ಈ ಜ್ಯೋತಿಷ್ಯ ಪ್ರಮಾಣ ಬೀರುತ್ತೆ ಮತ್ತು ಇದರಿಂದ ಆಗಿರೋದನ್ನು ಮುನ್ಸೂಚನೆಯಾಗಿ ಯಾರಾದರೂ ಕೊಟ್ಟಿದ್ರಾ, ಅಥವಾ ಈ ನಮ್ಮ ದೇಶದಲ್ಲಿರುವಂತಹ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಯಾವ ಕಡೆ ಸಾಗಿದೆ, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಪ್ರಾರಂಭ ಮಾಡೋಣ. ವೀಕ್ಷಕರೇ, ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ಒಬ್ಬ ಅತ್ಯಂತವಾಗಿ ಉನ್ನತವಾದ ಪರಿವಾರದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿತ್ವದ ಬಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಇಸ್ವಿ ಅಂತಂದರೆ 1897 ಜನವರಿ ತಿಂಗಳು 23ನೇ ತಾರೀಕು ನಮ್ಮ ದೇಶದ ಅತ್ಯಂತವಾಗಿ ಪ್ರಭಾವಿ ಇರುವಂಥ ಒಂದು ಗಂಡು ಮಗು ಜನನ ಆಗುತ್ತೆ. ಜನನ ಹೀಗಾಗುತ್ತೆ, ಸಮೃದ್ಧಿಯಲ್ಲಿ ಜನನ ಆಗುತ್ತೆ. ಆ ಮಗು ಈ ಭಾರತ ದೇಶದಲ್ಲಿ, ಈ ಭರತಖಂಡಕ್ಕೆ ಅಥವಾ ನಮ್ಮ ಭಾರತ ದೇಶದಕ್ಕೋಸ್ಕರ ಯಾವ ರೀತಿಯಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಿದೆವು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಮಗು ಜನನ ಆಗುತ್ತೆ. ಆ ಜನನದ ಮಗುವಿನ ಹೆಸರೇ ಸುಭಾಷ್ ಚಂದ್ರ ಬೋಸ್. ನಿಮಗೆಲ್ಲ ಆಶ್ಚರ್ಯ ಆಯ್ತಲ್ಲ, ನಾನು ಯಾಕೆ ನಿಮಗೆ ಇಷ್ಟು ವರ್ಷಗಳ ಹಿಂದುಗಡೆನೇ ನಾನು ತೊಗೊಂಡೆ ಹೋದೆ ಅಂಥೇಳಿ. ನೋಡಿ, ಎಲ್ಲರೂ ಕೂಡ ತಮ್ಮ ತಮ್ಮ ಜೀವನಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಈ ಅಖಂಡ ಭಾರತವನ್ನು ಮಾಡಬೇಕೆಂಬ ಉದ್ದೇಶ ಇದ್ದಿದ್ದು ಕೆಲವೊಂದು ನಿಯಮಿತವಾದಂಥ ವ್ಯಕ್ತಿಗಳಿಗೆ ಮಾತ್ರ. ಕೆಲವೊಬ್ಬರಿಗೆ ನಿಯಮಿತವಾಗಿ ವ್ಯಕ್ತಿತ್ವ ಇದ್ದರೂ ಕೂಡ ದೇವರು ಅವರನ್ನು ಕೈ ಹಿಡಿಯುವುದಿಲ್ಲ. ಇದೇ ರೀತಿಯಾಗಿ ಯಾವ ರೀತಿಯಾಗಿ ಅದು ಪೀಳಿಗೆ ಮೂಲಕ ಪೀಳಿಗೆ ಬಂದಿದೆ ಅಂಥೇಳಿ ತಿಳಿಸ್ಕೊಡುವಂಥ ಕೆಲಸ ನಾನು ನಿಮಗೆ ಮಾಡ್ತೀನಿ. ನೋಡಿ, 23 ಜನವರಿ 1897ಕ್ಕೆ ಈಗಿನ ಒಡಿಶಾ ಕಟಕ್ನಲ್ಲಿ ಒಂದು ಮಗು ಜನನ ಆಗುತ್ತೆ. ಆ ಮಗುವಿನ ಹೆಸರೇ ಸುಭಾಷ್ ಚಂದ್ರ ಬೋಸ್. ಈ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ ತಾರೀಖನ್ನೆಲ್ಲ ತೊಗೊಂಡೋದಾಗ ಅವರು ಯಾವ ದಿವಸ ಹುಟ್ಟಿದರು ಅಂಥೇಳಿ, ಅಂದರೆ ಅವತ್ತಿನ ದಿವಸ ಪಂಚಾಂಗ ಹೇಗಿತ್ತು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವರು ಹುಟ್ಟಿದ್ದು ಶುಕ್ಲ ಪಕ್ಷದಲ್ಲಿ, ದ್ವಿತೀಯ ತಿಥಿಯಲ್ಲಿ, ಮಾಘ ಮಾಸದಲ್ಲಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ವಾರ ಬಂದುಬಿಟ್ಟು ಶನಿವಾರ. ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ, ಇದರಿಂದ ನಿಮಗೆ ಲಾಭ ಏನು ಅಂಥೇಳಿದರೆ, ನೋಡಿ, ನಮ್ಮಲ್ಲಿ ಇರುವಂತಹ ದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿ ಭರತಖಂಡವನ್ನು ನಾವು ಸಮೃದ್ಧಿ ಮಾಡಬೇಕು ಅಂತೇಳಿ ಬಂದಾಗ ನಮ್ಮಲ್ಲಿರುವಂತಹ ಈ ಭೂಮಿಗೆ, ಅಂದರೆ ನಮ್ಮ ಭರತ ಭೂಮಿಗೆ ಮತ್ತೊಂದು ಹೆಸರು ಇದೆ.
ಎಷ್ಟೋ ಜನಕ್ಕೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಇದಕ್ಕೆ ಹೆಸರು ನಮ್ಮಲ್ಲಿ ಸುವರ್ಣ ಭೂಮಿ ಅಂತ ಕರೀತಾರೆ. ನಮ್ಮ ಈ ಭರತ ಭೂಮಿಯನ್ನು ಸುವರ್ಣ ಭೂಮಿ ಅಂತ ಕರೀತಾರೆ. ಯಾಕಂದರೆ ನಮ್ಮಲ್ಲಿರುವಂಥ ವಿವಿಧತೆಯಲ್ಲಿ ಸಿಗುವಂಥ ಅತ್ಯಂತ ಉನ್ನತವಾದಂಥ ಬೆಳೆಗಳಾಗಲಿ, ಫಲಪುಷ್ಪಗಳಾಗಲಿ, ನಮ್ಮಲ್ಲಿರುವಂಥ ಖನಿಜಗಳಾಗಲಿ, ಇದು ಬೇರೆ ದೇಶದಲ್ಲಿ ಸಿಗುವಂಥ ಸಾಧ್ಯತೆ ಕಡಿಮೆ. ಅದಕ್ಕೆ ನಮ್ಮಲ್ಲಿ ಇನ್ನೊಂದು ಸುವರ್ಣ ಭೂಮಿ ಅಂತ ಇದೆ, ಮತ್ತೊಂದು ಕೂಡ ಪುಣ್ಯ ಭೂಮಿ ಅಂತಲೂ ಕರೀತಾರೆ. ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂಥ ಮಗು ಸುಭಾಷ್ ಚಂದ್ರ ಬೋಸ್. ಈ ಮಗು ಹುಟ್ಟಿದ ನಕ್ಷತ್ರ ಯಾವುದು ಬಂದುಬಿಟ್ರೆ ಶತಭಿಷ ನಕ್ಷತ್ರ. ಈ ಶತಭಿಷ ನಕ್ಷತ್ರದಲ್ಲಿ ಅವರು ಹುಟ್ಟಿದಾಗ ಯಾವ ರೀತಿಯಾಗಿ ಅವರದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ ಜೀವಿತ ಹೇಳ್ತದೆ ಅಂತಂದರೆ, ಅವರಿಗೆ ಭಾಗ್ಯ ಸ್ಥಾನ ಬಂದುಬಿಟ್ಟು 4. ಈ 4 ಭಾಗ್ಯಸ್ಥಾನದಲ್ಲಿದ್ದಾಗ ಯಾವ ವ್ಯಕ್ತಿ ತನಗೆ ತಿಳಿಯುತ್ತೋ ಆ ಕೆಲಸವನ್ನೇ ಮಾತ್ರ ಮಾಡೋದು. ಹಿಂದೆಗಡೆ ಹೆದರುವ ಪ್ರಶ್ನೆಯೇ ಇಲ್ಲ, ಯಾವತ್ತೂ ಹೆದರೋದೇ ಇಲ್ಲ. ಈ ಮನುಷ್ಯ ಹುಟ್ಟಿದವರು ಬೇಕಾದರೆ ನಿಮ್ಮಲ್ಲೂ ಕೂಡ ಇದನ್ನು ನೀವು ತಿಳ್ಕೊಂಡ್ರೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಯಾವ ತಿಂಗಳಲ್ಲಿ ಯಾವ ದಿನದಲ್ಲಿ ಹುಟ್ಟಿದ್ದೀರಿ ಅಂತ ನೋಡಿಕೊಂಡ್ರೆ 4 ಸಂಖ್ಯೆ ಬರುವಂತಹ ಮಕ್ಕಳಿದ್ದರೆ ಅಥವಾ ವ್ಯಕ್ತಿತ್ವದವರಿದ್ದರೆ ಅವ್ರು ಹೀಗೆ ಇರ್ತಾರೆ. ಈ 4 ಸಂಖ್ಯೆಯಲ್ಲಿ ಬಂದಿರುವಂತಹ ಈ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅಂತ ನಾವೇನು ಕರಿತೀವಿ, ಇವರು ಅತ್ಯಂತ ಪ್ರಭಾವಿಗಳು, ಉನ್ನತವಾದಂಥ ಶಿಕ್ಷಣವನ್ನು ಪಡೆದವರು, ಅತ್ಯಂತ ವಾಗ್ಮಿಯಾಗಿರುವರು. ಅವರ ಮಾತಿನಲ್ಲಿ ಅತ್ಯಂತವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಇತ್ತು. ಎದಕ್ಕೆ ಇದನ್ನೆಲ್ಲ ಮಾಡಬೇಕಾಗಿತ್ತು ಅವರು? ಅದು ಮಾಡಲಿಕ್ಕೆ ಕಾರಣ ಯಾರು ಅಂತಂದರೆ ಈ ಭರತ ಭೂಮಿಯಲ್ಲಿ ಇರುವಂಥ ಪ್ರೀತಿ, ಈ ಭಾರತದ ಬಗ್ಗೆ ಇರುವಂಥ ಪ್ರೀತಿ ಇವರನ್ನು ಈ ರೀತಿಯಾಗಿ ಆಂದೋಲನಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಸಾಧ್ಯ ಆದಮೇಲೆ ಅವರಿಗೆ ಆ ಕಲ್ಪನೆಯಲ್ಲಿ ಇದ್ದರೂ ಕೂಡ ಈ ಭರತ ಭೂಮಿಯನ್ನು ಮಾಡಬೇಕು, ಭರತ ಭೂಮಿಯನ್ನು ಸಮೃದ್ಧಿಯಾಗಿ ಮಾಡಬೇಕು, ಭರತ ಭೂಮಿಯನ್ನು ನಾವು ವಿಶ್ವ ದರ್ಜೆಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದರೂ ಕೂಡ ಅವರಿಗೆ ಆಗಲಿಲ್ಲ. ಯಾಕೆ? ಅದೊಂದು ಷಡ್ಯಂತರ. ಆ ಷಡ್ಯಂತ್ರ ಮೂಲಕ ನಮ್ಮ ದೇಶವನ್ನು ಇನ್ನೇನು ಈ ಬ್ರಿಟಿಷರ ಕಡೆಯಿಂದ ವಶಪಡಿಸ್ಕೊಳ್ಬೇಕು ಅಥವಾ ನಮಗೆ ಸ್ವಾತಂತ್ರ್ಯ ಬರಬೇಕು ಅಂತ ನಾವೇನು ಕರಿತಿದ್ವಿ, ಆ ಹೊತ್ತಿನೊಳಗೆ ಅವರಿಗೆ ಅಕಾಲಿಕ ಮರಣ ಆಗುತ್ತೆ. ಈಗಿನ ತೈವಾನ್ದಲ್ಲಿ ಅವರ ತೈವಾನ್ದಲ್ಲಿ ಆಗಿರುವಂಥ ಮರಣದ ಸಂಖ್ಯೆ ಬಂದುಬಿಟ್ಟು ಮರಣದ ದಿನಾಂಕ ಅವರಿಗೆ 18/8/1945. ನೆನ್ಪಿಟ್ಕೊಳ್ಳಿ, 45 ಆಗಸ್ಟ್ ತಿಂಗಳಲ್ಲಿ 15ನೇ ತಾರೀಕು 1947ರಲ್ಲಿ ನಮ್ಮ ದೇಶ ಸ್ವತಂತ್ರ ಆಯಿತು. 2 ವರ್ಷದ ಹಿಂದೆ. ಈ 2 ವರ್ಷದ ಹಿಂದೆ ನೇತಾಜಿ ಅವರು ತೀರು ಹೋಗ್ತಾರೆ. ಅವರ ಕನಸು ಕೂಡ ಈ ಭರತಖಂಡವನ್ನು ಬೆಳೆಸಲಿಕ್ಕೆ ಆಗಲಿಲ್ಲ. ಯಾಕೆ ಆಗಿಲ್ಲ ಅನ್ನೋದನ್ನು ನಾವು ನಿಮಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿಲ್ಲ. ಈಗಾಗಲೇ ಅದರಲ್ಲಿ ಸಾವಿರಾರು ಪುಸ್ತಕಗಳು, ಅವರ ಬಗ್ಗೆ ಜೀವನ ಚರಿತ್ರೆಗಳು ಬಂದಿದೆ. ಈ ಭರತವನ್ನು ಕಟ್ಟಲಿಕ್ಕೆ ಅವರು ಮಾಡಿದ ಒಂದೇ ಒಂದು ಈ ಭೂಮಿಯ ಮೇಲೆ, ಈ ನಮ್ಮ ಸ್ವರ್ಣ ಭೂಮಿಯ ಮೇಲೆ ಅವರ ಒಂದು ಛಾಯೆಯನ್ನು ಬಿಟ್ಟು ಹೋದರು. ಅದು ಈಗಲೂ ಕೂಡ ಇದೆ. ಅದೇ ಬದುಕಲು ಕಲಿಯಿರಿ. ನಾವು ಸಂಸ್ಕೃತದಲ್ಲಿ ಬೇಕಾದಷ್ಟು ಶ್ಲೋಕಗಳನ್ನು ಹೇಳಿ, ಬೇಕಾದಷ್ಟು ಭಾವಾರ್ಥಗಳನ್ನು ಹೇಳಿ ನಿಮಗೆ ಇದರಲ್ಲಿ ಜೀವನಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ಬೋದು, ಧರ್ಮದಲ್ಲಿ ಹೇಗೆ ಇರಬೇಕು ಅನ್ನೋದು ಕಲಿಸ್ಕೊಡ್ಬೋದು. ಆದರೆ ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳಿದಾಗ ನಿಮಗೆ ಅದರ ಬಗ್ಗೆ ಪೂರ್ಣವಾಗಿ ಮಾಹಿತಿ ಸಿಗ್ತದೆ. ಜೀವನದಲ್ಲಿ ಸೋತು ನಡೆದರೆ ನಮಗೇನೂ ಸಿಗೋದಿಲ್ಲ, ನಾವು ಗೆಲ್ತಾನೇ ಇರಬೇಕು. ಸೋಲು ಅನ್ನೋ ಶಬ್ದ ಅದು ಒಂದು ಭಾಗ ಆದರೆ ಗೆಲುವು ಒಂದು ಭಾಗ 75% ಇರ್ತದೆ. 100ರಲ್ಲಿ 25% ಸೋಲಾದರೆ ಗೆಲುವು 75% ಇರುತ್ತೆ. ಬಟ್ ನಾವು ಸೋಲನ್ನೇ 25%, 75% ಅಂದ್ಕೊಂಡು ನಾವು ಜೀವನವನ್ನು ತೊಂದರೆ ಇದೆ ಅಂಥೇಳಿ ಕಳೀತಾ ಹೋಗ್ತೇವೆ ಅಲ್ವಾ? ಆದರೆ ಈ ಸುಭಾಷ್ ಚಂದ್ರ ಬೋಸ್ ಅಚಾನಕ್ಕಾಗಿ ತೀರ್ಕೊಂಡು ಹೋಗ್ತಾರೆ. ಈ ತೀರ್ಕೊಂಡು ಆದಮೇಲೆ
ನಮ್ಮ ದೇಶದಲ್ಲಿ ಮುಂದಿನ ರಾಜಕೀಯ ಬರುವಂತಹ ವಿಚಾರಗಳಿರ್ಬೋದು, ಬೇರೆ ಬೇರೆ ಜನಗಳು ನಮ್ಮ ಭಾರತವನ್ನು ಸ್ವತಂತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ಕೂಡ ಕೆಲವೊಬ್ಬರಿಗೆ ಯಶಸ್ಸಾಗ್ತಾರೆ. ಹಾಗಾದರೆ ನಮ್ಮ ಭೂಮಿ ಖಂಡಿತವಾಗಿಯೂ ಸ್ವತಂತ್ರ ಆಯಿತಾ? ನಾವು ಈ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಸಂಸ್ಕೃತಿಯ ಜೊತೆಗೆ ನಾವು ಸೇರಿಕೊಂಡ್ವಾ? ಅದು ಕೂಡ ಒಂದು ಇತಿಹಾಸದಲ್ಲಿದೆ. ನಮ್ಮ ಭೂಮಿಗೆ ಯಾವಾಗ ಮತ್ತೊಂದು ಜನ್ಮ ಆಗುವ ತನಕ ನಮ್ಮ ಭೂಮಿ ಮತ್ತೆ ಬದುಕಲು ಕಲೀಲೇ ಇಲ್ಲ, ಮತ್ತೊಬ್ಬ ವ್ಯಕ್ತಿ ಬರೋವರೆಗೂ. ಮತ್ತೊಬ್ಬ ವ್ಯಕ್ತಿ ಯಾರು ಬರ್ತಾರೆ ಅಲ್ಲಿಗೆ, ಅದನ್ನು ಕೂಡ ನೀವು ನೋಡಬೇಕು. ಆ ಮಧ್ಯಭಾಗದಲ್ಲಿ ಬೇಕಾದಷ್ಟು ಜನ ಬಂದು ಹೋದರೂ, ಬೇಕಾದಷ್ಟು ಜಾತಕಗಳನ್ನು ನೋಡಿದರೂ ಕೂಡ ಯಾರಿಗೂ ಕೂಡ ಸ್ವರ್ಣಭೂಮಿ ಅಥವಾ ಈ ನಮ್ಮ ಭರತ ಭೂಮಿಯನ್ನು ಸಮೃದ್ಧಿ ಮಾಡಬೇಕೆಂಬ ಇಚ್ಛೆ ಬಹಳ ಜನಗಳಿಗೆ ಕಡಿಮೆ ಇತ್ತು ಅಂತೇಳಿ ನನ್ನ ಪ್ರಕಾರ. ಬೇರೆ ಬೇರೆದವರು ಬೇರೆ ಬೇರೆ ರೀತಿಯಾಗಿ ಹೇಳ್ಬೋದು, ಅವರು ಅವರ ಪ್ರಕಾರ ಹೇಳ್ಬೋದು. ಬಟ್ ಈಗಿನ ಕಾಲದಲ್ಲಿ ನಾನು ನೋಡಿದ ಪ್ರಕಾರ, ನಾನು ಜಾತಕದ ವಿಶ್ಲೇಷಣೆ ಮಾಡಿದ ಪ್ರಕಾರ, ನನಗೆ ಈ ಜಾತಕಗಳು ಅತ್ಯಂತ ಪ್ರಭಾವಿಯಾಗಿ ಕಾಣಿಸುತ್ತೆ. ಇನ್ನು ಮತ್ತೊಬ್ಬ ವ್ಯಕ್ತಿ ಜನನ ಆಗುತ್ತೆ. ಆ ಜನನ ಯಾರು ಅಂತಂದರೆ ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರಿ. ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ನಮ್ಮ ಪ್ರಧಾನಿಗಳು. ಈ ಪ್ರಧಾನಿಗಳು ಹುಟ್ಟಿದ ತಾರೀಕು ಬಂದುಬಿಟ್ಟು 2/10/1904 ಇಸ್ವಿಯಲ್ಲಿ. ಇವರು ಉತ್ತರ ಪ್ರದೇಶದಲ್ಲಿ ಜನಿಸ್ತಾರೆ. ಜನಿಸಿದಾಗ ಅವರ ನಕ್ಷತ್ರ ಕೂಡ ವಿಚಿತ್ರವಾಗಿದೆ. ಶುಕ್ಲ ಪಕ್ಷದಲ್ಲಿ ಜನಿಸ್ತಾರೆ. ದಶಮಿ ತಿಥಿ ಇರುತ್ತೆ. ಈ ನವರಾತ್ರಿ ಮಾಸದ ದಶಮಿಯಲ್ಲಿ ಜನಿಸ್ತಾರೆ. ಅಂದರೆ ನಮ್ಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಿಥಿ ಪ್ರಕಾರ ಹೋದರೆ ಆಶ್ವೀಜ ಮಾಸ 10ನೇ ದಿವಸ ಅಂದರೆ ವಿಜಯದಶಮಿ ದಿವಸ ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜನನ ಆಗುತ್ತೆ. ಪುನರ್ವಸು ನಕ್ಷತ್ರ ಬರುತ್ತೆ, ರಾಮನ ನಕ್ಷತ್ರ, ರವಿವಾರ, ಉಚ್ಚಯೋಗ. ಈ ನಕ್ಷತ್ರದಲ್ಲಿ ಅಂದರೆ ಈ ಪಂಚಾಂಗದ ಪ್ರಕಾರ ಅವ್ರದ್ದು ಸಿಕ್ಕಿದೆ. ಇವರು ನೋಡಿ, ಹಿಂದಿನ ಹೋರಾಟದಲ್ಲೆಲ್ಲ ಹೋಗಿ ಬರ್ತಾ 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 ಮುಗ್ಧತೆಯಲ್ಲಿರುವಂಥ ಮನುಷ್ಯ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿ ಬರ್ತಾರೆ. ಈ ಹೆಮ್ಮೆಯ ಪ್ರಧಾನಿಗಳು ನಮ್ಮ ದೇಶವನ್ನು ಕೃಷಿಗೋಸ್ಕರ ಮುಡುಪಾಗಿರ್ತಾರೆ. ಹಿಂದ್ಗಡೆ ಹೇಳಿದವರು, ಹಿಂದೆ ಮಾಡಿದವರು ಅಖಂಡ ಭಾರತ ಬಗ್ಗೆ. ಯಾರು? ನೇತಾಜಿಯವರು. ಅಖಂಡ ಭಾರತ ಆದಮೇಲೆ ಅದಕ್ಕೆ ಅಡಿಗಲ್ಲು ಹಾಕಿದಾಗ ಮುಂದೆ ಬರುವಂಥವ್ರು ಯಾರು? ನಮ್ಮ ದೇಶಕ್ಕೆ ಕೃಷಿಕರಿಗೆ ಬೇಕಾಗುವಂಥ ಅನ್ನದಾತರು ಅಂತೇಳಿ ನಾವೇನು ಕರಿತೀವಿ, ಅವರು ನಮ್ಮ ಭೂಮಿಯನ್ನು ಯಾವಾಗ ಹೇಗೆ ಈ ಕೃಷಿಯಿಂದನೇ ನಮ್ಮ ಭಾರತ ದೇಶ ಸಮೃದ್ಧಿ ಆಗಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಅದಕ್ಕೆ ನಮ್ಮಲ್ಲಿ ಶಬ್ದಗಳುಂಟು. ಅನ್ನದಾತೋ ಸುಖಿ ಭವ. ನಾವೆಲ್ಲೋ ಮಠದಲ್ಲಿ ಹೋಗ್ತೀವಿ, ನೀವೆಲ್ಲದು ಕ್ಷೇತ್ರಕ್ಕೆ ಹೋಗ್ತೀರಾ. ಕ್ಷೇತ್ರಕ್ಕೆ ಹೋಗೋದಾದಮೇಲೆ ನೀವು ಅಲ್ಲಿ ಬಂದ ತಕ್ಷಣ ಊಟ ಮಾಡ್ತೀರಾ. ಊಟ ಮಾಡಿದ ತಕ್ಷಣ ನಿಮ್ಮ ಪ್ರೀತಿಯಿಂದ ಹೇಳ್ತಾ ಇದ್ದೀರಾ, ಹೊಟ್ಟೆ ತುಂಬ್ತಪ್ಪ. ಈ ಹೊಟ್ಟೆ ತುಂಬಿದಕ್ಕೆ ಎಷ್ಟೋ ಲಕ್ಷ ಕೋಟಿ ಜನಗಳು ಒಂದು ಹೊತ್ತು ಊಟವನ್ನು ಬಿಟ್ಟಿದ್ದಾರೆ. ಯಾಕಂದರೆ ಅದರ ಹಿಂದ್ಗಡೆ ಇರುವಂಥ ಷಡ್ಯಂತ್ರ ಪ್ರಕಾರ ನಮ್ಮ ಆಗಿನ ಕಾಲದಲ್ಲಿ ಬೇರೆ ಜನಗಳಿಂದ ನಮಗೇನು ಊಟ ಮಾಡಲಿಕ್ಕೆ ವಸ್ತುಗಳು ಬರುತ್ತೋ ಅವರು ಅದನ್ನು ಯಾವುದು ಪ್ರಾಣಿಗಳಿಗೆ ಹಾಕಬೇಕಾಗಿತ್ತು ಅಂತಹ ಪ್ರಾಣಿಗಳ ದವಸ ಧಾನ್ಯಗಳನ್ನೆಲ್ಲ ನಮ್ಮ ಭಾರತ ದೇಶಕ್ಕೆ ಅಂದರೆ ಭಾರತ ದೇಶಕ್ಕೆ ಅವರು ಕಳಿಸ್ತಿದ್ರು. ಕಳಿಸಿದಾಗ ನಾವು ಅದನ್ನು ಊಟ ಮಾಡಿದಾಗ ಒಂದು ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಈ ವಿಷಯ ತಿಳಿದು, ಇನ್ನು ಬೇಡ, ನಾವು ಪ್ರಾಣಿಗಳೇ ಹಾಕೋದು ತಿನ್ನೋದು ಬೇಡ,
ನಾವು ಒಂದು ಹೊತ್ತು ಉಪವಾಸ ಇದ್ದರೂ ಚಿಂತೆ ಇಲ್ಲ, ನಮಗೋಸ್ಕರನೇ ನಾವು ಬೆಳೆಯನ್ನು ಉತ್ಪಾದನೆ ಮಾಡೋಣ ಅಂತ ತಿಳ್ಕೊಂಬಿಟ್ಟು ಪ್ರಾರಂಭ ಮಾಡಿದರು. ಅದನ್ನೇ ಹೇಳೋದು, ನಮ್ಮಲ್ಲಿ ಕೃಷಿ ಕ್ರಾಂತಿ ಅಂತೇಳಿ ಆ ವಿಷಯನ ಕರೀತಾರೆ. ಒಂದು ಹೊತ್ತು ಊಟ ಬಿಟ್ಟು ನಾವು ಕೃಷಿಯನ್ನು ಮಾಡಬೇಕು ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಹ್ವಾನ ಮಾಡಿದ ಪ್ರಕಾರ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಕೃಷಿಕನೂ ಕೂಡ, ಅಲ್ಲಿರುವಂಥ ನಮ್ಮಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಒಂದು ಹೊತ್ತು ಊಟ ಬಿಟ್ಟು ಈ ನಮ್ಮ ಅತ್ಯಮೂಲ್ಯವಾದಂತಹ ಅನ್ನದಾನವನ್ನು ಉತ್ಪಾದನೆ ಮಾಡಿದರು. ಉತ್ಪಾದನೆ ಮಾಡಿದಾದ ಮೇಲೆ ಎಷ್ಟು ವಿಚಿತ್ರ ಇದೆ ನೋಡಿ. ಅದಾಗಿ ಕೆಲವು ವರ್ಷಗಳ ನಂತರ ನಮ್ಮ ಭಾರತ ಸಮೃದ್ಧದ ಹೆಜ್ಜೆಯನ್ನು ಇಡಲಿಕ್ಕೆ ಆಗ ತಾನೇ ಪ್ರಾರಂಭ ಮಾಡಿತು. ಆಗ ಪ್ರಾರಂಭ ಮಾಡಿ ಆದಮೇಲೆ ಪ್ರಪಂಚದಲ್ಲಿರುವಂಥ ಬೇರೆ ಬೇರೆ ಜನಗಳು ಅಂದರೆ ಶತ್ರುಗಳು ಈ ನಮ್ಮ ಪ್ರಧಾನಿಯನ್ನು ಒಂದು ಭಾಗದಲ್ಲಿ ವಿಷವನ್ನು ಕೊಟ್ಟು ಅವರನ್ನು ಹತ್ಯೆ ಮಾಡಲಾಗಿದೆ. ಹತ್ಯೆ ಆಗಿರೋದೊಂದು ಸತ್ಯ, ಹೀಗಾಗಿದೆ ಅಂಥೇಳಿ ಮತ್ತೆ ಯಾವಾಗಾದರೂ ಕೂತ್ಕೊಂಡಾಗ ನೋಡೋಣಂತೆ. ಹತ್ಯೆ ಆಗಿದೆ, ಹತ್ಯೆ ಆದಮೇಲೆ ಅವ್ರದ್ದು ಯಾವಾಗ ಅದು ತೊಂದರೆ ಬಂತು, ತೀರ್ಕೊಂಡಾದಮೇಲೆ ಮತ್ತೆ ನಮ್ಮ ದೇಶದ ಮೇಲೆ ಬೇರೆಯವರ ಪ್ರಭಾವದಿಂದನೇ ನಮ್ಮ ದೇಶ ನಡೀತಾ ಬಂತು. ಅವರು ತೀರ್ಕೊಂಡು ಹೋಗಿರುವಂತಹ ಯಾವುದು ದಿವಸ ಯಾವುದಂತಂದರೆ ಅವ್ರದ್ದು ತೀರ್ಕೊಂಡಿರೋದು 11/1/1966. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ತಿಂಗಳು ಕೂಡ ಜನವರಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸುಭಾಷ್ ಚಂದ್ರ ಅವರು ಹುಟ್ಟಿದ ತಾರೀಕು ಜನವರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತೀರ್ಕೊಂಡಿರೋ ಕಾಲ ಜನವರಿ. ಕೋಇನ್ಸಿಡೆನ್ಸ್ ಆಗಿ ಹುಟ್ಟಿದ ಮತ್ತು ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತೀರ್ಕೊಂಡ ಗಳಿಗೆ ಮತ್ತು ನೇತಾಜಿಯವರು ಹುಟ್ಟಿದ ಗಳಿಗೆ ಎರಡೂ ಕೂಡ ಒಂದು ಛಾಯಾಗ್ರಹದ ರೂಪದಲ್ಲಿ ಸಂಖ್ಯೆ ಹೇಳುತ್ತೆ. ಇವರಲ್ಲಿ ತೀರ್ಕೊಂಡಿರುವಂಥ ಸಂಖ್ಯೆ ಬಂದುಬಿಟ್ಟು ಇದಕ್ಕೆ ಅಧಿಪತಿ ಕೇತು. ಅವರು ಹುಟ್ಟಿದ ಧರ್ಮ ಕಾರ್ಯಗಳಿಗೆ ಹುಟ್ಟಿದಂಥ ವ್ಯಕ್ತಿತ್ವ ಸಂಖ್ಯೆ ಬಂದುಬಿಟ್ಟು 4, ಅದು ರಾಹು. ಈ ಮತ್ತು ಇದಕ್ಕೆ ಅಡೆತಡೆಗಳಾಗಬೇಕಲ್ಲ, ಆಗಿದೆ ಕೂಡ. ಅವರು ಅಚಾನಕ್ಕಾಗಿ ತೀರ್ಕೊಂಡು ಹೋದರು. ಇವರಿಬ್ಬರು ಮಹಾನ್ ವ್ಯಕ್ತಿಗಳು. ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೇತಾಜಿಯವರು ಏನು ಮಾಡಿದರು, ಪ್ರಥಮವಾಗಿ ನಮ್ಮಲ್ಲಿರುವ ಒಗ್ಗಟ್ಟುತನವನ್ನು ಬೆರೆಸಿದರು. ಭಾರತ ಕೇವಲ ವಿಭಜನೆಗಳಿಂದ, ಭಾಷೆಗಳಿಂದ ಇದರಲ್ಲಿ ಯಾವುದೂ ಕೂಡ ಇಲ್ಲ. ಭರತಖಂಡ ಅಂದರೆ ಭರತಖಂಡ ಅಷ್ಟೇ ಅನ್ನೋದನ್ನು ತೋರಿಸ್ಕೊಟ್ಟವರು ಇದನ್ನು ಸುಭಾಷ್ ಚಂದ್ರ ಬೋಸ್. ಎರಡನೇದವರು ಬಂದ ತಕ್ಷಣವೇ ಅವ್ರು ಹೇಳಿದರು, ಇನ್ನು ನಾವು ಮತ್ತೊಬ್ಬರ ಮೇಲೆಯಿಂದ ತರಿಸ್ಕೊಂಡು ಊಟ ಮಾಡೋದು ಬೇಡ, ನಮ್ಮದೇ ನಾವು ಭೋಜನ ಕ್ರಿಯೆಗಳನ್ನು ಮಾಡಲಿಕ್ಕೆ ನಮ್ಮದೇ ಆದಂಥ ಕೃಷಿಯನ್ನು ಉತ್ಪಾದನೆ ಮಾಡಿ ನಾವೇ ಊಟ ಮಾಡೋಣ ಅಂತ ತಿಳ್ಕೊಂಡು ಮತ್ತೊಬ್ಬರು ಕರೆಯನ್ನು ಕೊಟ್ಟರು. ಅದು ಅತ್ಯಂತ ವಿಜೃಂಭಣೆಯಾಗಿ ನಡೆಯಿತು. ಬೇರೆ ಎಲ್ಲ ಈ 7 ಖಂಡಗಳು ಅಂತ ಕರಿತೀವಿ, ಅದರಲ್ಲಿ ಭರತಖಂಡ ಒಂದು, ಇನ್ನು 6 ಖಂಡದಲ್ಲಿರುವಂಥ ಕೆಲವೊಂದು ಖಂಡಗಳು ಈ ನಮ್ಮ ಬೆಳವಣಿಗೆಯನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಹೀಗಾಗಿ ಶಾಸ್ತ್ರಿಗಳನ್ನು ನಾವು ಕಳ್ಕೊಂಡ್ವಿ. ನೀವು ಹಿಂದೆ ಹೋದರೂ ಕೂಡ, ಕೃಷ್ಣನ ಕಾಲದಲ್ಲಿ ಹೋದರೂ ಕೂಡ ಇಂಥ ಇನ್ಸಿಡೆನ್ಸ್ಗಳು ಬೇಕಾದಷ್ಟು ಬರುತ್ತೆ. ಪೂರ್ವತಃ ನಾವು ಹೋಗಬೇಕಾದ್ರೆ, ಅಂದರೆ ಪೂರ್ವದಲ್ಲಿ ನಾವು ನೋಡೋದಾದರೆ, ಪೂರ್ವದಲ್ಲಿ ಈ ಮಹಾಭಾರತ ಪ್ರಾರಂಭವಾಗೋಕ್ಕಿಂತ ಪೂರ್ವದಲ್ಲಿ ನಮಗೆ ಶತ್ರುಗಳು ಯಾರಿದ್ದಾರೆ ಅಂತೇಳಿ ಪಾಂಡವರಿಗೂ ಗೊತ್ತಿತ್ತು. ಯಾರು ಶತ್ರುಗಳಿದ್ದಾರೆ ನಾವು ಸೋಲ್ತೀವಂತನೂ ಗೊತ್ತಿತ್ತು. ಯಾಕಂದರೆ ನಮ್ಮಲ್ಲಿ ಇದು ಸುವರ್ಣ ಭೂಮಿ, ಇಲ್ಲಿ ದೇವರ ಕೆಲಸಗಳನ್ನು ಮತ್ತು ಸತ್ಯ ಧರ್ಮಗಳಿಂದ ನಡೆಯುವವರಿಗೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಅವಕಾಶ ಇದೆಯೇ ವಿನಃ ಇಲ್ಲಿ ಸುಳ್ಳರಿಗೆ, ಕಳ್ಳರಿಗೆ, ಇಂಥವರಿಗೆಲ್ಲರಿಗೂ
ನಮ್ಮ ಭೂಮಿಯ ಲೆಕ್ಕ ತಗೊಂಡಾಗ, ಭರತಖಂಡವನ್ನು ತಗೊಂಡಾಗ, ನಮ್ಮ ಮನೆಯಲ್ಲಿ ಇರ್ತಾರೆ, ಒಬ್ಬರು ಸುಳ್ಳಿದ್ರೆ ಮತ್ತೆ ನಮ್ಮಲ್ಲಿ ಇರುವಂಥ ಸತ್ಯವಾದಿಯವರು ಬರ್ತಾರೆ, ಮತ್ತೆ ಅದನ್ನು ನಿರ್ಮೂಲ ಆಗುತ್ತೆ, ಮತ್ತೊಬ್ಬರು ಮಗು ಹುಡ್ತಾರೆ, ಅಥವಾ ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಆಡಳಿತ ಇರ್ತಾರೆ, ಮತ್ತೆ ಆ ಮನೆತನವನ್ನು ಸುಧಾರಣೆ ಮಾಡ್ತಾರೆ. ಹೇಗೆ ಒಂದು ಮನೆಯನ್ನು ನಾವು ಸುಧಾರಣೆಯನ್ನು ಮಾಡ್ತೀವೋ ಹಾಗೆ ನಮ್ಮ ದೇಶ ಅಂತ ತೊಗೊಂಡು ಹೋದಾಗ ಇಲ್ಲೂ ಕೂಡ ಬೇಕಾದಷ್ಟು ಜನಗಳು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದರೆ ದೇಶವನ್ನು ನಡೆಸುವವರು ಹೇಗಿರಬೇಕು ಅನ್ನೋದನ್ನು ಮೂಲ ಪ್ರಶ್ನೆಯಾಗಿ ನಾವು ತಗೋಬೇಕಾಗತ್ತೆ. ಇದಕ್ಕೆ ಶಾಸ್ತ್ರಿಗಳು ಎಂಟ್ರಿ ಆಗ್ತಾರೆ. ಶಾಸ್ತ್ರಿಗಳು ಉಜ್ಬೆಕಿಸ್ತಾನ್ ಅನ್ನೋ ಒಂದು ಸ್ಥಳದಲ್ಲಿ ಅವರು ತೀರು ಹೋಗ್ತಾರೆ. ಅದು ಕೂಡ ಒಂದು ನಿಶ್ಚಯವಾಗಿ ಒಂದು ಏನಂತಾರೆ, ಆ ನಕ್ಷತ್ರದಲ್ಲಿ ಹೋಗ್ತಾರೆ, ಅದು ಧರ್ಮ ನಕ್ಷತ್ರದಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಅವ್ರಿಗೇನಾಗಿದೆ, ಅವರು ಯಾವ ದಿವಸದಲ್ಲಿ ಅವರು ತೀರಿ ಹೋದರು ಅಂದರೆ ಚೌತಿಯಲ್ಲಿ, ಶುಕ್ಲ ಪಕ್ಷದಲ್ಲಿ, ಭರಣಿ ನಕ್ಷತ್ರದಲ್ಲಿ, ಮತ್ತು ಮಂಗಳವಾರವೇ ತಿರ್ಕೋತಾರೆ. ಅಂದರೆ ಭೂಮಿಯ ನಕ್ಷತ್ರ. ಅವ್ರ ಕೆಲಸ ಏನಿತ್ತು, ಭೂಮಿಗೋಸ್ಕರ ಬಂದು ಅವ್ರ ಕೆಲಸ ಮಾಡಬೇಕಾಗಿತ್ತು. ಕೆಲಸ ಮಾಡಿ ಆದಮೇಲೆ ತೀರಿ ಹೋದರು ಅಂತೇಳಿ ತಿಳ್ಕೊಂಡು ನಾವು ತಿಳ್ಕೊಬೋದು, ಅವರ ಆಯುಷ್ ಅಷ್ಟೇ ಇತ್ತು ಅಂಥೇಳಿ. ಬಟ್ ಅಕಾಲಿಕ ಮೃತ್ಯು ಅಂಥೇಳಿ ನಾವು ತಗೋಬೇಕು. ಭರಣಿ ನಕ್ಷತ್ರ ಒಂದು ಥರ ವಿಚಿತ್ರ. ಭರಣಿ ಇದ್ದವರು ಧರಣಿ ಆಳುವ ಅಂಥೇಳಿ ಒಂದು ಕನ್ನಡದಲ್ಲಿ ಅತ್ಯಂತ ಸುಂದರವಾದಂಥ ಒಂದು ನಾಡು ನುಡಿ ಉಂಟು, ನಕ್ಷತ್ರದ ನುಡಿ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂಥೇಳಿ ಒಂದು ಅದಕ್ಕೆ ಹೆಸರುಂಟು. ಹೀಗಾಗಿ ಧರಣಿ ಆಳಿದ್ದಾರೆ ಅವರು, ಧರಣಿಗೋಸ್ಕರನೇ ಬಂದವರು ಶಾಸ್ತ್ರಿಯವರು. ಅದಕ್ಕೆ ಬಂದು ಆ ಕೆಲಸ ಮುಗಿಸಿ ಹೋದರು. ಯಾಕೆ ನಿಮಗೆ ನಾನು ಈ ವಿಷಯಗಳನ್ನೇ ಹೇಳ್ತಾ ಇದ್ದೀನಿ? ಇದರಿಂದ ಏನು ಲಾಭ ಆಗುತ್ತೆ? ನಮ್ಮ ಭಾರತ ಆಗಿನ ಪರಿಸ್ಥಿತಿಗೆ ನೋಡಿದಾಗ ಈಗಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೂಲ ವಿಷಯ ಉಂಟು. ಏನಂತಂದರೆ, ದೇಶಕ್ಕೆ ಒಬ್ಬ ಇಡೀ ಜನಗಳ ಸಮೂಹದಿಂದ ಜನಪ್ರಿಯನ ಗಳಿಸ್ಕೊಂಡು ಈ ದೇಶಕ್ಕೋಸ್ಕರ ಬದುಕುವಂಥ ಮಗು ಒಂದು ಹುಟ್ಟಿತು 1950ರಲ್ಲಿ. ಸೆಪ್ಟೆಂಬರ್ ತಿಂಗಳಲ್ಲಿ 17ನೇ ತಾರೀಕು ಅವರೇ ಶ್ರೀಯುತ ಈಗಿನ ಪ್ರಧಾನಿ ನರೇಂದ್ರ ಮೋದಿ. ಈ ಮೋದಿಯವರ ಬಗ್ಗೆ ಯಾಕೆ ಮಾತಾಡಬೇಕನ್ನಿಸುತ್ತೆ ನಮಗೆ? ಭಾಳ ಜನ ಭಾಳ ರೀತಿಯಿಂದ ಮಾತಾಡ್ತಾರೆ, ವಿದೇಶದಲ್ಲೂ ಮಾತಾಡ್ತಾರೆ. ಬೇಕಾದಷ್ಟು ಅಸ್ಟ್ರಾಲಾಜಿಕಲ್ ಪ್ರೆಡಿಕ್ಷನ್ಸ್ ಇದೆ. ಎಲ್ಲರೂ ಅದೇ ಒಳ್ಳೆತನ ಎಲ್ಲಿ ನಿಮಗೆ ಕೇಳಿದಾಗ ಎಲ್ಲರೂ ಸುಮ್ಮನಿರ್ತಾರೆ. ಯಾರು ಒಳ್ಳೆತನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಿರ್ತಾರೋ ಅಂಥವರೇ ಕಾಲ ಈ ಜ್ಯೋತಿಷ್ಯರ ಹತ್ರ ಮಾತಾಡಲಿಕ್ಕೆ ಬರೋರು. ಹಾಗಾದರೆ ನಾನು ನಿಮಗೆ ಈ ವಿಷಯದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ನೋಡಿ. ಈ ನಮ್ಮ ಚಾನಲಲ್ಲಿ ನಾವು ರಿಸರ್ಚ್ ಮಾಡಬೇಕಾದ್ರೆ ಯಾಕೆ ನಿಮಗೆ ಪೂರ್ವದಲ್ಲಿರುವಂತಹ ವಿಚಾರಗಳನ್ನು ಹೇಳಿ ಈಗಿನ ಕಾಲದ ಪ್ರೆಸೆಂಟ್ ವಿಷಯಕ್ಕೆ ನಾವು ತರುವಂಥ ಕೆಲಸ ಮಾಡಬೇಕಂತಂದರೆ, ಹಿಂದಿನ ವಿಷಯಗಳು ಎಲ್ಲನೂ ಅಕಾಲಿಕ ಮರಣಗಳು. ನೆನ್ಪಿಟ್ಕೊಳ್ಳಿ, ಅಕಾಲಿಕ ಮರಣಗಳು. ಈ ಅಕಾಲಿಕ ಮರಣದಲ್ಲಿ ನಮ್ಮ ದೇಶವನ್ನು ಮತ್ತೆ ಒಂದು ವರ್ಷಗಳ ಕಾಲ ಹಿಂದೆ ಉಳಿಸ್ತು. ಇಲ್ಲಂತಂದರೆ ನಮಗೆ ಸಮೃದ್ಧಿ ಅನ್ನೋದೇನು ಹೊಸದಲ್ಲ. ಈ ಭರತ ಭೂಮಿ ನಾವು ಯಾವತ್ತೂ ಸತ್ಯ ಧರ್ಮದಲ್ಲಿ ನಡೀತೀವೋ ಅಂಥ ವ್ಯಕ್ತಿತ್ವದವರು ಇರೋರೇ ನಮಗೆ ರಾಜರಾಗಿ ಬರಬೇಕು ಅಂತೇಳಿ ನಿಯಮನೂ ಉಂಟು. ಮತ್ತು ಎಲ್ಲ ರಾಜರು ಹಾಗೆ ಮಾಡಿದ್ದಾರೆ. ಕೆಲವೊಂದು ಸಾಂಪ್ರದಾಯಿಕ ರಾಜರುಗಳೇ ಬಿಟ್ಟು ಈ ರಾಜ್ಯವನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರೀತಿಗಳನ್ನು ನೋಡಿದರೆ ನಮ್ಮ ಭಾರತ ದೇಶಕ್ಕೆ ಮತ್ತೊಬ್ಬ ಭರತಖಂಡವನ್ನು ಆಳುವಂಥ, ವಿಜೃಂಭಣೆಯಿಂದ ನಡೆಸುವಂಥ, ಯಾವುದೇ ರೀತಿಯಾದಂಥ ಶತ್ರು ಭಯ ಇಲ್ಲದೆ ನಡೆಸುವಂಥ ಒಂದು ಮಗು ಜನನ ಆಗುತ್ತೆ. ಅದೇ ಮೋದಿಯವರು. ನೆನ್ಪಿಟ್ಕೊಳ್ಳಿ, ಅವರ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 17 ಸೆಪ್ಟೆಂಬರ್ 1950. ಸ್ವತಂತ್ರ ಭಾರತದ ಹುಟ್ಟಿದಂಥ ಮೊದಲನೇ ಪ್ರಧಾನಿ.
ಇವ್ರ ಬಗ್ಗೆ ನಾನೇ ಯಾಕಪ್ಪ ಈಗ ಮಾತಾಡಬೇಕು, ಅವ್ರದ್ದು ಬರ್ತ್ಡೇ ಉಂಟು, ಅದರಲ್ಲಿ ಏನು ವಿಶೇಷತೆ ಉಂಟು ಅಂಥೇಳಿ ಮಾತಾಡಲಿಕ್ಕೆ ನಾನು ಬಂದೆ ಅಂದರೆ, ನೋಡಿ, ಕಂಟಕ ಅನ್ನೋದು ಯಾರಿಗೂ ಬಿಡೋದಿಲ್ಲ. ಮನೆಯಲ್ಲಿದ್ದಾಗ ಒಬ್ಬ ಯಜಮಾನನಿಗೆ ಅವರಿಗೆ ಕಂಟಕ ಅಂತೇಳಿ ಯಾರು ದೈವದಲ್ಲಿ ಇಂಥದ್ದು ಯಾವುದೂ ಇಲ್ಲ. ಈ ಮನುಷ್ಯ ಎಷ್ಟೋ ವಿಷಯಗಳನ್ನು ಕಂಟಕಗಳನ್ನು ದಾಟಿ 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 ಹಾಗೆಯೇ ಅಪಮೃತ್ಯುಗಳನ್ನು ದಾಟಿ 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 ಬಂದಂಥ ಇಲ್ಲಿಯವರೆಗೂ ನಾಳೆ ಬರುವಂಥ ದಿನ 75ನೇ ವರ್ಷ ಅವರಿಗೆ ತುಂಬುತ್ತೆ. 75ನೇ ವರ್ಷ ಅವರಿಗೆ ಮುಗಿಯುತ್ತೆ ಅಂತ ಕಾಣಿಸುತ್ತೆ. ಖಂಡಿತ ಮುಗಿಯುತ್ತೆ, 75 ವರ್ಷ ಮುಗಿಯುತ್ತೆ. ಈ 75ನೇ ವರ್ಷದಲ್ಲಿ ನಾವು ಕೂತ್ಕೊಂಡು ಏನು ಹೇಳಿದ್ವಿ, ಅವ್ರೇನು ಮಾಡಲಿಕ್ಕೆ ಸಾಧ್ಯ ನಮಗೆ ಅಂತ ಕೇಳಿದರೆ ಬಹಳ ಮಾಡಿದ್ದಾರೆ. ಇನ್ನು ಈ ನಮ್ಮ ಭರತಖಂಡಕ್ಕೆ ಮಾಡುವಂಥ ಕೆಲಸ ಬಹಳ ಇದೆ. ನೆನ್ಪಿಟ್ಕೊಳ್ಳಿ, ಭಾರತ ದೇಶ ಬೇರೆ, ಭರತಖಂಡ ಬೇರೆ. ಭರತಖಂಡದಲ್ಲಿ ಇನ್ನೂ ಬೇಕಾದಷ್ಟು ದೇಶಗಳು ಯಾವುದು ನಮ್ಮಲ್ಲಿ ಛಿದ್ರವಾಗಿ ಹೋಗಿದ್ದೆವು ಕೂಡ, ಅದು ಕೂಡ ನಮ್ಮ ಭಾರತ ದೇಶಕ್ಕೆ, ಅಂದರೆ ಈ ಭಾರತ ದೇಶದಲ್ಲಿ ಕುಳಿತುಕೊಳ್ಳುವಂಥ ಒಬ್ಬ ಪ್ರಧಾನಿ, ಅವನೇ ಈ ಭರತಖಂಡವನ್ನು ಆಳ್ತಾರೆ. ಮುಂದಿನ ದಿನಗಳಲ್ಲಿ ಇದು ಸಾಧ್ಯ ಉಂಟು, ಆಗತ್ತೆ ಕೂಡ. ಇದರಲ್ಲಿ ಭಾಳ ವರ್ಷಗಳೇನು ಹೋಗೋದಿಲ್ಲ, ಅದನ್ನು ಆಳ್ತೀವಿ. ಆದರೆ ಅವರ ವಿಷಯದಲ್ಲಿ ಕೆಲವೊಂದು ಆಶ್ಚರ್ಯ ವಿಷಯಗಳು ನನಗೆ ಸಿಗ್ತಾ ಹೋಯಿತು. ನೋಡಿ, ಅವರು ಹುಟ್ಟಿದ್ದು ಅಂತ ಹೇಳಿದ್ದೀನಿ. ಹುಟ್ಟಿದಾದಮೇಲೆ ನಿಮಗೆ ಅವರ ನಕ್ಷತ್ರ ಬಂದುಬಿಟ್ಟು ಅನುರಾಧ ನಕ್ಷತ್ರ, ಭಾದ್ರಪದ ಮಾಸದಲ್ಲಿ ಹುಟ್ಟುತ್ತಾರೆ. 10ನೇ ದಿವಸ ದಶಮಿ, ಶುಕ್ಲ ಪಕ್ಷದಲ್ಲಿ. ಈ ದಶಮಿ ಅನ್ನೋದು ಭಾದ್ರಪದ ಮಾಸಕ್ಕೆ ವಿಶಿಷ್ಟವಾದ ದಿನ. ಗಣಪತಿಯ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ 6ನೇ ದಿವಸ ಇವರು ಹುಟ್ಟಿರೋದು. ಮತ್ತು ಈಗಲೂ ನಾವು ತಿಳ್ಕೊಂಡಾಗ ವಿಘ್ನ ನಿವಾರಕರಾದ ಗಣಪತಿಯ ಒಂದು ಛಾಯೆಯಲ್ಲಿ ಹುಟ್ಟಿರ್ಬೋದು. ಹೀಗೆ ಅವರಮ್ಮ ಅವರ ಹಿಂದಿನ ಇರುವಂಥ ಮಕ್ಕಳಿಗೂ ಇವ್ರಿಗಿರೋ ವ್ಯತ್ಯಾಸ ಏನಂತಂದರೆ, ಇವರ ನಕ್ಷತ್ರಗಳು ಆಗಿನ ಕಾಲದ ದಶಭುಕ್ತಿಗಳು. ಜ್ಯೋತಿಷದಲ್ಲಿ ಈ ರೀತಿಯಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಬೇಕಾದರೆ ನಿಮಗೆ ಒಂದು 10 ದಿವಸ ಬೇಕಾದರೆ ಈ ನರೇಂದ್ರ ಮೋದಿಯವರ ಬಗ್ಗೆನೇ ಮಾತಾಡ್ಬೋದು. ಬಟ್ ಅದೆಲ್ಲ ನಾನು ನಿಮಗೆ ಹೇಳ್ತಾ ಇರೋದು ಏನಿಗೆ ಮೇಲಿನ ಮಾತುಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅವರಿಗೆ ಅದಾದಮೇಲೆ ಅವರ ಜೀವನ ಬಹಳ ಕಷ್ಟ ಆಗಿ ನಡೀತು. ಕಷ್ಟದಲ್ಲೇ ನಡೀತಾ ಬಂದರು. ಜೀವನದ ಒಂದು ಸಮರ್ಪಣೆ ಮನೋಭಾವನೆ ಬಂತು. ಬ್ರಹ್ಮಚಾರಿಯಾಗಿರಬೇಕು ಅಂಥೇಳಿ ನಿಯಮವನ್ನು ಅವರು ಪಾಲಿಸ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಪರಿವಾರ ಅನ್ನೋ ವ್ಯಾಮೋಹ ಇಲ್ಲ, ಯಾವುದ್ರ ಬಗ್ಗೆನೂ ವ್ಯಾಮೋಹ ಇಲ್ಲ. ಒಂದೇ ಒಂದು ವ್ಯಾಮೋಹ ಇರೋದೇನಂತಂದರೆ ಈ ಭರತಖಂಡ. ಈ ಭರತಖಂಡ ಬಗ್ಗೆ ಅವರು ಯಾಕೆ ಅಷ್ಟು ಪ್ರೀತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಂದರೆ, ಅವರಿಗೆ ತಮ್ಮ ದೇಶದ ಮೇಲಿರುವಂಥ ಅಭಿಮಾನ, ಅದರಲ್ಲಿರುವಂತಹ ಈ ನಮ್ಮನ್ನು ಯಾವ ರೀತಿಯಾಗಿ ಕೆಲವೊಂದು ಜನಗಳು ಆಳಿ ಹೋದರು, ಅವರು ನಮಗೆ ಯಾವ ರೀತಿಯಾಗಿ ನಮ್ಮ ಜನಗಳಿಗೆ ದ್ರೋಹವನ್ನು ಮಾಡಿದರು, ಆ ಜನಗಳಿಗೆ ಇಂತಹ ವ್ಯಕ್ತಿಯಿಂದನೇ ಮಾತ್ರ, ಇಷ್ಟು ಪವರ್ಫುಲ್ ಜಾತಕದಿಂದ ಮಾತ್ರನೇ ಸಾಧ್ಯ ಇತ್ತು ಅಂತೇಳಿ ನಮಗನ್ನಿಸುತ್ತೆ. ಅದು ಕೂಡ ದೇವರ ಇಚ್ಛೆ ಆಗಿದೆ. ಅದರಲ್ಲಿ ಬಂದುಬಿಟ್ಟು ಅವ್ರದ್ದು ಜೀವಿತ, ಅವರು ಯಾವ ದಿನಾಂಕದಲ್ಲಿ ಹುಟ್ಟಿದ್ದಾರೆ, ಯಾವ ಇಸ್ವಿಯಲ್ಲಿ ಹುಟ್ಟಿದ್ದಾರೆ, ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ, ಅದನ್ನೆಲ್ಲ ನೋಡಿದಾಗ ಅವರ ಭಾಗ್ಯ ಸಂಖ್ಯೆ ಬಂದುಬಿಟ್ಟು 5 ಬರುತ್ತೆ. 5 ರವಿ. ಈ ರವಿ ನಮ್ಮ ಭರತಖಂಡವನ್ನು ಅತ್ಯಂತವಾಗಿ ಪ್ರಕಾಶವನ್ನು ಮಾಡುವಂಥ ಕಾಲದಲ್ಲಿ ಈ ಮಗು ಹುಟ್ಟಿದೆ. ಈ ಮಗು ಹುಟ್ಟಿ ಆದಮೇಲೆ ಕೇವಲ ತನ್ನ ಮನೆಯನ್ನು ಬಿಟ್ಟು, ಅಂದರೆ ಈ ಭರತಖಂಡದ ವಿಚಾರವನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಅವರು ತಲೆ ಹಾಕೋದಿಲ್ಲ. ಇಂಥ ಸಂಖ್ಯೆ ಉಳ್ಳವರು
ಮತ್ತು ಇಂತಹ ನಕ್ಷತ್ರ ಜೊತೆಗೆ ಸೇರಿದವರು. ಇವರು ತಮ್ಮ ಮನೆ ಬಿಟ್ಟು ಬೇರೆಯವರ ಬಗ್ಗೆ ವಿಚಾರ ಮಾಡೋದಿಲ್ಲ. ಅವರು ತನ್ನ ಮನೆ ಆಯಿತು, ತಾನು ಎಲ್ಲಿರ್ತೀನೋ ಅದು. ಅವರು ಒಂದು ಗುಡಿಸಲಲ್ಲಿದ್ದರೂ ಅಷ್ಟೇ, ಈಗ ಪ್ರಧಾನಮಂತ್ರಿ ಆಗಿದ್ದಾರೆ ಅಲ್ಲಿದ್ದರೂ ಅಷ್ಟೇ, ಅಲ್ಲಿ ಹೋದರೂ ಅದು ಕೂಡ ಅವರು ಮನೆ ಅಂತಲೇ ತಿಳ್ಕೊಂಡಿರೋದು. ಅವರು ಗುಜರಾತಲ್ಲಿ ಹುಟ್ಟಿದ, ವಡೋದರಲ್ಲಿ ಹುಟ್ಟಿದಾಗ ಕೂಡ ಅದು ಮನೆ ಅಂತ ಅಲ್ಲಿಗೇನು ಬೇಕಾಗಿತ್ತು ಎಲ್ಲ ಕೂಡ ಅವರು ಮನೆಗೋಸ್ಕರನೇ ಇಟ್ಟವರು. ಇದನ್ನೆಲ್ಲ ಹೇಳಿದ ಮೇಲೆ ಪ್ರಧಾನಿ ಆದರೂ, ಗುಜರಾತಿನ ಮುಖ್ಯಮಂತ್ರಿ ಆದರೂ, ಅದಕ್ಕಿಂತ ಪೂರ್ವದಲ್ಲಿ ಸ್ವಯಂ ಸೇವಕರಾಗಿದ್ದರು, ಎಲ್ಲನೂ ಮಾಡಿದರು. ಅವರ ಜೀವನದ ಅವಧಿ ಹೇಗೆ ನಡೆಸಿದರು, ಭಾಳ ಕಠಿಣವಾದಂಥ ಅದು ಪ್ರಯಾಣ ನಡ್ಕೊಂಡು ಬಂದು ಈಗ ಅವರು ರಾಜ ವೈಭೋಗದಲ್ಲಿ ಸ್ಥಾನಮಾನಗಳು ಸಿಕ್ಕಿದೆ. ಬಟ್ ಅವರ ಜೀವನ ಇನ್ನೂ ಕೂಡ ರಾಜನಾಗಿಲ್ಲ. ಯಾಕೆ ಇಲ್ಲ? ಇದು ಎಲ್ಲಿವರೆಗೂ ಇರುತ್ತೆ? ಅವರಿಗೆ ಶತ್ರುಗಳು ಎಷ್ಟು ಜನ? ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಬೇಕು. ಆಮೇಲೆ ಅವರನ್ನು ಬಿಟ್ಟರೆ ನಮ್ಮ ಮುಂದಿನ ಭಾಗ್ಯ ಹೇಗಿರುತ್ತೆ? ಅವ್ರಿಗೇನಾದರೂ ಅಚಾನಕ್ಕಾಗಿ ಏನಾದರೂ ತೊಂದರೆ ಆದರೆ, ಅನಾರೋಗ್ಯದಿಂದ ತೊಂದರೆ ಆದರೆ, ಆರೋಗ್ಯದ ಮೇಲೆ ಏನಾದರೂ ಹೊಡೆತ ಬಿದ್ದರೆ, ಈ ಥರದ್ದು ಏನಾದರೂ ತೊಂದರೆ ಆದರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಬೇಕು. ವೀಕ್ಷಕರೇ, ನನ್ನ ಈ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದನ್ನು ಮಾಡೋದ್ರಿಂದ ನಮಗೆ ನೀವು ಎಷ್ಟು ಜನ ನೋಡ್ತೀರೋ ಅದು ನೋಡಿ ಆದಮೇಲೆ ನಮಗೆ ಈ ವಿಷಯದ ಬಗ್ಗೆ ಮತ್ತಷ್ಟು ನಾವು ಅಧ್ಯಯನ ಮಾಡಿ ತಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ, ಈ ತಮಿಳಿನಲ್ಲಿ ಮತ್ತು ತೆಲುಗಿನಲ್ಲಿ, ತಮಿಳು ಮತ್ತು ಹಿಂದಿಯಲ್ಲಿ ಈ ವಿಚಾರದ ಬಗ್ಗೆ, ಅಂದರೆ ರಾಜಕೀಯ ವಿಷಯದ ಬಗ್ಗೆ ಅಥವಾ ಒಂದು ಮೋದಿಯವರ ಬಗ್ಗೆ ಬೇಕಾದಷ್ಟು ಜನಗಳು ವಿಶ್ಲೇಷಣೆ ಮಾಡಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಯಾವಾಗ ಒಂದು ವಿಷಯವನ್ನು ನಾನು ತೊಗೊಂಡಾದಮೇಲೆ ಜನಗಳು ನನಗಿಷ್ಟು ಸಪೋರ್ಟನ್ನು ಮಾಡಿದರು, ಅದೇ ಧರ್ಮಸ್ಥಳ ವಿಷಯದಲ್ಲಿ. ಅದು ನಾನು ಹೇಗೆ ಹೇಳಿದನೋ ಹಾಗೆ ನಡೆದಿದೆ, ನೀವು ಚೆಕ್ ಮಾಡ್ಕೋಬೋದು. ಅದಕ್ಕೆ ಅದರ ಮುಂದಿನ ಭಾಗವಾಗಿ ರಾಜಕೀಯ ವಿಷಯಕ್ಕೆ ಬರಬೇಕು. ರಾಜಕೀಯ ವಿಷಯದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಲ್ಲ ಏನಿದೆ ಅಂಥೇಳಿ. ತಿಳ್ಕೊಂಡ್ರೆ ಅದರಿಂದ ಉಪಯೋಗ ಆಗೋದು, ಉಪಯೋಗ ಜನಗಳಿಗೆ ಖಂಡಿತ ಆಗುತ್ತೆ. ತಿಳುವಳಿಕೆಗೆ ನಮ್ಮಲ್ಲಿ ಎಷ್ಟು ಜನಗಳು ಬರ್ತಾರೆ ಅವ್ರಿಗೆ ನಾವು ತಿಳುವಳಿಕೆ ಹೇಳಿ ಕಳಿಸ್ಬೇಕು. ಅವರಿಗೆ ಪೂಜೆ ಪುನಸ್ಕಾರಗಳಿದ್ದರೆ ಹೇಳಿ ಕಳಿಸ್ಬೇಕು. ಅವರಿಗೆ ನಿತ್ಯ ಧರ್ಮ ಕಾರ್ಯಗಳ ಬಗ್ಗೆ ನಾವು ಅವ್ರಿಗೆ ಹೇಳ್ತಾ ಕಳಿಸ್ಬೇಕು. ಮಾರ್ಗ ಏನು, ಎಲ್ಲಿ ನಾವು ತಪ್ಪು ಮಾಡ್ತಾಯಿದ್ದೀವಿ, ಎಲ್ಲಿ ಸರಿ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕೆ ಈ ಜ್ಯೋತಿಷ್ಯ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ನಿಮಗೆ. ಅದೇ ರೀತಿಯಾಗಿ ನಮ್ಮ ಭರತಖಂಡದ ಬಗ್ಗೆ ವಿಚಾರ ಮಾಡಿದಾಗ ನಾನು ನಿಮಗೆ ಹೇಳಿಸ್ಬೇಕಾಯ್ತು. ಮುಂದಿನ ಕಾಲದಲ್ಲಿ ಇನ್ನೂ ಬೇಕಾದಷ್ಟು ವಿಷಯಗಳ ಬಗ್ಗೆ ಈ ಜ್ಯೋತಿಷ್ಯಕ್ಕೆ ಕೇವಲ ರಾಜಕಾರಣಿಗಳ ಬಗ್ಗೆ ಮಾತ್ರ ಮಾತಾಡಬೇಕಂತ ಅನ್ನಿಸ್ತಾ ಇದೆ, ಮಾತಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರ ಬಗ್ಗೆ ತಿಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಯಾವಾಗ? ನಮ್ಮ ರಾಜಕೀಯ ವಿಶ್ಲೇಷಣೆಗಳ ಬಗ್ಗೆ ನಾವು ಕೂಡ ಅವರ ಮನಸ್ಥಿತಿಗಳನ್ನು ಅರಿಕೋಬೇಕು. ನಮ್ಮಂಥ ಪ್ರಜ್ಞಾವಂತರಾಗಲಿ, ನಮ್ಮಂಥ ಜ್ಯೋತಿಷ್ಯಗಳಾಗಲಿ ನಾವು ಈ ವಿಷಯಗಳನ್ನು ಬಗ್ಗೆ ನೋಡಿದಾಗ ಅವರು ಕೇವಲ ಒಬ್ಬ ಮುಖ್ಯಮಂತ್ರಿ ಆಗಲಿ, ಮಂತ್ರಿ ಆಗಲಿ, ಕಾರ್ಯಕರ್ತರಾಗಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಪ್ರಾಮಾಣಿಕವಾಗಿ ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಈ ವಿಶ್ಲೇಷಣೆ, ಅದಕ್ಕೋಸ್ಕರ ಈ ನಮ್ಮ ಅಧ್ಯಯನ. ಇದನ್ನು ಕೆಲಸ ಮಾಡ್ತಾ ಮುಂದಿನ ಭಾಗದಲ್ಲಿ ಬರ್ತೇನೆ. ನರೇಂದ್ರ ಮೋದಿಯವರು ನಮ್ಮ ಈಗಿನ ಹೆಮ್ಮೆ ಪ್ರಧಾನಿ. ಮುಂದೆ ಇವರಿಗಿಂತ ಯಾರಾದರೂ ಪ್ರಭಾವಿಯಾಗಿ ಬರ್ತಾರೋ ಗೊತ್ತಿಲ್ಲ. ಯಾವತ್ತೂ ಕೂಡ ಈ ನಮ್ಮ ಭರತಖಂಡವನ್ನು ಭೇದಿಸಲಿಕ್ಕೆ ಆಗೋದಿಲ್ಲ, ಇನ್ನವಂತರೂ ಆಗೋದೇ ಇಲ್ಲ. ಯಾಕಂದರೆ ಅಂಥ ಶಕ್ತಿಯುತವಾದಂಥ ಒಂದು ಜಾತಕ ಈಗ ನಮ್ಮ ಮೇಲ್ಗಡೆ ಕೂತ್ಕೊಂಡಿದ್ದಾರೆ. ನಾವು ರಾಜನಾಗಿ ಕೂತ್ಕೊಂಡಿದ್ದಾನಂತ ಹೇಳ್ತೇವೆ. ಇದೊಂದು ಸ್ವರ್ಣಭೂಮಿ, ಇದೊಂದು ಸ್ವರ್ಣಕಾಲ. ನಮ್ಮ ಭೂಮಿಯಲ್ಲಿ ಯಾವ ರೀತಿಯಾಗಿ ನಾವು ಏನಂತಾರೆ, ಅದು ಮುಂದುವರೆದ ದೇಶ. ನಮ್ಮದು ಮುಂದುವರೆದ ದೇಶ ಮಾತ್ರ ಅಲ್ಲ, ಮುಂದುವರೆದ ಖಂಡ. 7 ಖಂಡಗಳಲ್ಲಿ ನಮ್ಮದು ಒಂದು. ಈ ಭರತಖಂಡ ಏನಿದೆ
ಇನ್ನು ಸ್ವರ್ಣ ಯುಗದಲ್ಲಿ ಪ್ರಾರಂಭ ಆಗಿದೆ. ಅದು 2011ರಿಂದ ಪ್ರಾರಂಭ ಆಗಿದೆ. 2000 ಇನ್ನೂ 144 ವರ್ಷಗಳ ಕಾಲ ಈ ಸ್ವರ್ಣ ಯುಗ ಇರುತ್ತೆ. ಅದಕ್ಕೆ ಮೊದಲನೇದಾಗಿ ಬಂದವರೇ ಈ ನಮ್ಮ ನರೇಂದ್ರ ಮೋದಿಯವರು. ಆದರೆ ನರೇಂದ್ರ ಮೋದಿಯವರು ಈಗಿನ ಬರುವಂಥ ಕಾಲದಲ್ಲಿ, ಈ ಕಾಲದಲ್ಲಿ, ಇನ್ನು ಬರುವಂಥ 4 ವರ್ಷಗಳ ಕಾಲದಲ್ಲಿ ಸುಖವಾಗಿರ್ತಾರ? ಸುಖವಾಗಿ ಈ ಪ್ರಪಂಚ ಅವರಿಗೆ ಇಡಲಿಕ್ಕೆ ಬಿಡ್ತದ? ಶತ್ರುಗಳು ಇರ್ತಾರ? ಅವರಿಗೆ ಜೀವಕ್ಕೆ ಏನೂ ತೊಂದರೆ ಆಗೋದಿಲ್ವಾ? ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ವಾ? ಇಂಥದ್ದನ್ನೆಲ್ಲ ನೋಡ್ತಾ ಹೋದಾಗ ಖಂಡಿತವಾಗಿಯೂ ಅವರು ಹೆಜ್ಜೆಗೆ ಕೂಡ ತೊಂದರೆ ಇದೆ. ಅವರನ್ನು ನಾವೇ ಕಾಪಾಡಬೇಕು. ಯಾವ ರೀತಿಯಾಗಿ ಕಾಪಾಡಬೇಕು ಅಂತ ಹೇಳಿದರೆ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅವರಿಗೆ ಪ್ರಾರ್ಥನೆ ಜೊತೆಗೆ ಆ ಮನುಷ್ಯನಿಗೆ ಈ ಭರತಖಂಡವನ್ನು ಸಮೃದ್ಧಿಯಾಗಿರುವಂಥ ನಮ್ಮ ಖಂಡವನ್ನು ಸಮೃದ್ಧಿಯಾಗಿರುವಂಥದ್ದನ್ನು ಮಾಡಿಕೊಡು ಅಂಥೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. 2026 ಏಪ್ರಿಲ್ವರೆಗೂ ಇವರಿಗೆ ತೊಂದರೆ ಇದೆ. ಅಲ್ಲಿಂದ ಮುಂದುಗಡೆ ಮತ್ತೆ ಯಥಾ ರೀತಿಯಾಗಿ ನಮ್ಮ ಭರತಖಂಡ ಸರಿಯಾಗಿರುತ್ತೆ. ವೀಕ್ಷಕರೇ, ನೋಟ್ ಮಾಡಿಕೊಳ್ಳಿ, ಏಪ್ರಿಲ್ 26 ಅಲ್ಲಿವರೆಗೂ ಅವ್ರಿಗೆ ಮಾನಸಿಕವಾಗಿ ಶತ್ರುಗಳ ಕಾಟ ಜಾಸ್ತಿಯಾಗಿ ಯಾವುದಾದ್ರೂ ಒಂದು ಅವಘಡದಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಕೂಡ ಆಗ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಇದೆ. ಅದಕ್ಕೆ ನಾವು ಅವ್ರಿಗೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿದರೆ, ನಮಗೆ ಪ್ರಾರ್ಥನೆ ಮೂಲಕ ಒಂದೇ ನಮಗೆ ಸಾಧ್ಯ ಉಂಟು. ನಮ್ಮಲ್ಲಿರುವಂಥ ಅಷ್ಟೂ ದೇವರುಗಳು ಕೂಡ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವು ನೋಡ್ತಾ ಇರೋದು, ಅವನಲ್ಲಿ ಒಬ್ಬರು ದೇವರಿದ್ದಾರೆ, ಅವನು ದೇವರಿರ್ತಾನೆ, ಅವನಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನಾವಿದ್ದೇವೆ. ನಮಗೆ ಕಾಣದಾದ ಒಂದು ದೇವರು ಕೂಡ ಇದ್ದಾರೆ. ಅವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅವರಿಗೆ ನಾವು ಪ್ರಾರ್ಥನೆ ಮಾಡದೆ ಹೊರತು ಏಪ್ರಿಲ್ 26 ನಾಳೆ ಬರುವಂಥ 2026ವರೆಗೂ ಅವರಿಗೆ ತೊಂದರೆ ಇದೆ. ಇದು ಆಯ್ತಂದರೆ ನಮ್ಮ ಭರತಖಂಡದ ಮತ್ತೊಂದು ಯುಗ ಸ್ಟಾರ್ಟ್ ಆಗುತ್ತೆ. ಆ ಯುಗವನ್ನು ನೋಡೋದೇ ನಮ್ಮ ಅದೃಷ್ಟ. ಅದನ್ನು ನಾವು ನೋಡಬೇಕಂತೇಳಿ ನಮ್ಮ ಆಸೆ, ನಿಮ್ಮದು ಆಸೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಇಂಥ ಮನುಷ್ಯರು ಬಂದರೆ ನಾವು 2 ಸತಿ ತಪ್ಪು ಮಾಡಿದ್ದೀವಿ. ಯಾವಾಗಲೂ ಆಗಬೇಕಾಗಿತ್ತು ಕೆಲಸ. ನಾವು ಇವತ್ತೇನು ಎಲ್ಲರೂ ನಾವು ನಮ್ಮ ಬೇರೆ ದೇಶಗಳೆಲ್ಲ ಅಡ್ವಾನ್ಸ್ ಅಂತ ನಾವು ಕರಿತೇವೆ. ಅಷ್ಟು ಅಡ್ವಾನ್ಸ್ ನಮ್ಮ ಭರತಖಂಡದಷ್ಟು ಅಡ್ವಾನ್ಸು ಪ್ರಪಂಚದಲ್ಲಿ ಯಾರೂ ಇಲ್ಲೇ ಇಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ನಾವು ಎಲ್ಲರಿಗೂ ಕೂಡ ನಾವು ಕಲಿಸ್ಕೊಡುವಂಥ ವೇದಗಳು, ನಮ್ಮಲ್ಲಿರುವಂಥ ಉಪನಿಷತ್ತುಗಳೇ ಎಲ್ಲದಕ್ಕೂ ಮೂಲ ಕಾರಣ. ಇದಕ್ಕೆ ಇತಿಹಾಸ ಇಲ್ಲ. ಇದು ಈಗಲೇ ಹುಟ್ಟಿದೆ ಆಗಲೇ ಹುಟ್ಟಿದೆ ಅಂತೇಳಿ ಇಲ್ಲವೇ ಇಲ್ಲ. ವೇದವ್ಯಾಸರು ಯಾವತ್ತೋ ರಚನೆ ಮಾಡಿದಂಥ ನಮ್ಮ ಭೂಮಿಯ ಒಂದು ವಿಸ್ತರಣೆ, ಅಲ್ಲಿರುವಂಥ ಶ್ಲೋಕಗಳು, ಅಲ್ಲಿರುವಂಥ ಉಪನಿಷತ್ತುಗಳು, ವ್ಯಾಖ್ಯಾನಗಳು, ಇದನ್ನೆಲ್ಲ ಮಾಡಿದ್ದಾರೆ. ಇದಕ್ಕೆ ಬೇಕಾದಷ್ಟು ನಮ್ಮಲ್ಲಿ ಇರುವಂಥ ಆಚಾರ್ಯಗಳು, ದೊಡ್ಡ ದೊಡ್ಡ ಅದ್ವೈತಗಳನ್ನು ವಿವರಣೆ ಮಾಡಿದಂಥ ನಮ್ಮ ಆಚಾರ್ಯಗಳು ಎಲ್ಲರೂ ಸಿಗ್ತಾರೆ. ಆದರೆ ಅದನ್ನೆಲ್ಲ ಮಾಡಿದಾಗ ಕೂಡ ನಮಗೆ ರಾಜ ಸರಿಯಾಗಿ ಸಿಕ್ಕಿಲ್ಲ ಅಂತಂದರೆ ನಾವು ತೊಂದರೆ ಮಾಡ್ಕೋಬೇಕಾಗತ್ತೆ. ಇಬ್ಬರು ಸಿಕ್ಕಿದ್ರು, ಅವರಿಬ್ಬರನ್ನು ನಾವೇ ಕಳ್ಕೊಂಡ್ವಿ. ಅವತ್ತು ಅವರಾಗಿದ್ದರೆ ಇವತ್ತು ಮೋದಿ ಬರುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಅವರಿಬ್ಬರು ನಮ್ಮನ್ನು ಕಣ್ಮರೆಯಾಗಿ ಹೋಗಿರೋದ್ರಿಂದನೇ ಇವತ್ತು ಮತ್ತೊಬ್ಬ ನರೇಂದ್ರ ಮೋದಿ ಆಗಬೇಕಾಗಿ. ನರೇಂದ್ರ ಮೋದಿಯವರು ಇವತ್ತೇ ಇಂಥದ್ದೊಂದು ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅಂತ ತಿಳ್ಕೊಬೇಡಿ. ಇದಕ್ಕಿಂತ ಮುಂಚೆನೂ ಕೂಡ ಇಬ್ಬರು ಮಹಾನ್ ವ್ಯಕ್ತಿಗಳು ಈ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಬಟ್ ಅವರಿಗೆ ಮೋಸ ಆಗಿದೆ. ಅದಕ್ಕೋಸ್ಕರ ಈ ಮತ್ತೊಬ್ಬ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿತ್ವದವರು ಬಂದಿರೋದು. ಈ ಬಂದಿರೋದು ಪ್ರಕಾರ ಇನ್ನು ನಾಳೆ ಬರುವಂಥ ಏಪ್ರಿಲ್ 26ರವರೆಗೆ ಸ್ವಲ್ಪ ತೊಂದರೆ ಇದೆ. ಅದಾದ ಮೇಲೆ ನಮ್ಮ ಭಾರತ ದೇಶಕ್ಕೆ ಮತ್ತೆ ಯಾವ ತೊಂದರೆಗಳು ಇಲ್ಲ. ಯಾವ ವ್ಯಕ್ತಿ ಈ ಭೂಮಿಯನ್ನು
ಅಥವಾ ಭರತಖಂಡವನ್ನು ಸಮೃದ್ಧಿ ಮಾಡಬೇಕು ಅಂಥೇಳಿ ಬಂದಿದ್ದಾನೋ ಆ ವ್ಯಕ್ತಿಗೆ ನಮ್ಮ ಪ್ರಾರ್ಥನೆ ಅಗತ್ಯ ಬಹಳ ಇದೆ. 2026ರವರೆಗೆ ನಮ್ಮ ಈ ಭರತಖಂಡವನ್ನು ಸಮೃದ್ಧಿಯಾಗಿ ಇಡಲಿಕ್ಕೆ ಈ ಶತ್ರುಗಳ ಕಾಟ ತಪ್ಪಿಸಲಿಕ್ಕೆ ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾರ್ಥನೆ ಅತ್ಯವಶ್ಯಕವಾಗಿದೆ. ವೀಕ್ಷಕರೇ, ಮೋದಿಯವರ ಬಗ್ಗೆ ಬರುವಂಥ ಏಪ್ರಿಲ್ 26 ನಂತರ ಅವ್ರದ್ದು ಮತ್ತೊಂದು ಮಹಾಯೋಗ ಪ್ರಾರಂಭ ಆಗಲಿಕ್ಕಿದೆ. ಅದನ್ನು ಮುಂದಿನ ದಿವಸದಲ್ಲಿ ಹೇಳ್ತೇನೆ. ಇನ್ನೇನು ಭಾಳ ದಿವಸ ಇಲ್ಲ, ನನಗನ್ನಿಸಿದ ಮಟ್ಟಿಗೆ ಇನ್ನೊಂದು 7 ತಿಂಗಳುಂಟು. ಈ 7 ತಿಂಗಳವರೆಗೂ ನಾವು ಅವರನ್ನು ಕಾಪಾಡ್ಕೋಬೇಕು. ಮುಂದಿನ ಬರುವಂಥ ಅವರ ಹುಟ್ಟಿದಬ್ಬ ಬರೋದ್ರೊಳಗೆ ನಮ್ಮ ದೇಶದ ವ್ಯಕ್ತಿತ್ವವೇ ಬದಲಾಗಿ ಹೋಗಿರುತ್ತೆ. ನಾವೆಲ್ಲ ನೋಡ್ತೀವಿ ಅದನ್ನು. ಆದರೆ ಈ ಮನುಷ್ಯನನ್ನು ಕಾಯ್ಕೊಳ್ಳೋದು ನಮಗೆ ಭಾಳ ಅವಶ್ಯಕವಾಗಿದೆ. ಜಾತಕದಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ಅನಿಸುತ್ತೆ. ಆದರೆ ಪ್ರಪಂಚದಾದ್ಯಂತ ಅವ್ರಿಗೆ ಯಾರಿಗೂ ಮತ್ತೊಬ್ಬ ಅಂಥ ನಾಯಕ ಈಗ ಸದ್ಯದ ಮಟ್ಟಿಗೆ ಯಾರೂ ಇಲ್ಲ. ಅಂಥವರಿಗೆ ಕಷ್ಟ ಜಾಸ್ತಿ, ಶತ್ರುಗಳ ಕಷ್ಟ ಜಾಸ್ತಿ ಅಂಥೇಳಿ ಅವ್ರ ಜಾತಕ ತಿಳಿಸ್ಕೊಡ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ತಿಳಿಸ್ಬೇಕು, 2 ಜನ ಏನೋ ಹೋದರೂ 3ನೇವರು ಕೂಡ ಅದೇ ರೀತಿಯಾಗಿ ನಮ್ಮ ಯಶಸ್ಸಿನ ಹೊಸ್ತಿಲಲ್ಲಿ ಬಂದು ಕಳ್ಕೊಳ್ಳೋದು, ನಮಗೆ ಮತ್ತೆ ತೊಂದರೆ ಆಗೋದು ಬೇಡ. ಅವರಿಗೆ ದೈವಗಳ ಪ್ರಾರ್ಥನೆ ಬೇಕಾಗತ್ತೆ. ನಮ್ಮ ಸನಾತನ ಧರ್ಮ ಉಳಿಬೇಕಾದರೆ ಈ ವ್ಯಕ್ತಿ ಇರಲೇಬೇಕು. ಎಲ್ಲರಿಗೂ ಮತ್ತೊಮ್ಮೆ ಪ್ರಾರ್ಥನೆ, ಈ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ, ಇದನ್ನು ಸಣ್ಣ ಸಣ್ಣ ವಿಷಯಗಳನ್ನು ನಿಮಗೆ ತಿಳಿಸೋಕ್ಕೋಸ್ಕರ ನಾನು ಹೇಳ್ತಾ ಇರುವಂಥ ವಿಷಯಗಳು ನಿಮಗೆ ಇಷ್ಟವಾಗ್ತಾಯಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಸಣ್ಣದಾಗಿ ತುಂಡನ್ನು ಮಾಡಿ ನೀವು ಶೇರ್ ಮಾಡಿ. ನಿಮಗೆ ಲೈಕ್ ಅನಿಸಿದರೆ, ನಿಮಗೆ ಪ್ರೀತಿ, ನಿಮಗೆ ಈ ವಿಷಯಗಳು ನಿಮಗೆ ಇಷ್ಟವಾಗ್ತಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ದಯವಿಟ್ಟು ಸನಾತನ ಧರ್ಮಕ್ಕೋಸ್ಕರ ಶೇರ್ ಮಾಡಿ. ಇದರಲ್ಲಿ ನಮ್ಮಂಥವ್ರು ಕೂತ್ಕೊಂಡು ಶೇರ್ ಮಾಡಿ ಅನ್ನೋದು ಬಹಳ ತಪ್ಪು. ಬಟ್ ಆದರೆ ಈ ಪ್ರಪಂಚಕ್ಕೆ ಜ್ಞಾನಕ್ಕೋಸ್ಕರ ಆದರೂ ನಾವು ಬೇಕಾಗ್ತೀವಿ ಅನ್ನೋ ಭಾವನೆ ಇದೆ. ಎಷ್ಟೋ ನಮಗೆ ಗೊತ್ತಿಲ್ಲದಂತಹ ಬೇರೆ ಬೇರೆ ವ್ಯಕ್ತಿತ್ವ ಇರೋರು ಕಣ್ಣಿಗೆ ಕಾಣದ ಹಾಗೂ ಕಣ್ಣಿಗೆ ಕಾಣ್ತಾರೆ, ಕಣ್ಣಿಗೆ ಕಾಣೋದಿಲ್ಲ ಅಂಥ ವ್ಯಕ್ತಿತ್ವರು ಕೂಡ ಒಳಗಿಂದ ಎಷ್ಟೋ ಜನಗಳು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ನಾವು ಕೃತಜ್ಞತೆ ಹೇಳಬೇಕಲ್ವೇ? ಅದರಲ್ಲಿ ನಮ್ಮದು ಒಂದು ಪಾರ್ಟ್. ಈ ಪಾರ್ಟ್ನಲ್ಲಿ ಈ ವಿಷಯದ ಬಗ್ಗೆ, ಮೋದಿಯವರ ಬಗ್ಗೆ ಹೇಳಬೇಕು ಅಂಥೇಳಿ ಈ ವಿಷಯನ ಚೂಸ್ ಮಾಡಿಕೊಂಡಾಗ ನನಗೆ ಯಾಕೋ ಮನಸ್ಸಿಗೆ ಬಹಳ ನೋವಾಯಿತು. ಯಾಕಪ್ಪ, ಮೊದಲೇ 2 ಕಳ್ಕೊಂಡಿದ್ದೀವಿ. ನಮ್ಮ ಭರತಖಂಡದ ಬಗ್ಗೆ ಮತ್ತೊಬ್ಬ ವಿಷಯದ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅನ್ನೋ ವಿಷಯಗಳು ಬಂತು. ಆದರೂ ಕೂಡ ಇದನ್ನು ನಿಮ್ಗೆ ಹಂಚ್ಕೋಬೇಕು, ನಿಮ್ಮ ಜೊತೆಗೆ ಈ ವಿಷಯಗಳನ್ನು ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಎಷ್ಟು ಜ್ಞಾನ ಇದೆಯೋ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಮೋದಿಯವರ ಬಗ್ಗೆ ಈಗಿಷ್ಟೇ. ಮುಂದಿನ ಭಾಗದಲ್ಲಿ ಮತ್ತೊಬ್ಬ ರಾಜಕೀಯ ಮುತ್ಸದ್ದಿ ವಿಷಯದ ಬಗ್ಗೆ ಮಾತಾಡೋಣಂತೆ. ಶೀಘ್ರವಾಗಿ ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಬರುವಂಥ ಕಾಲ ನವೆಂಬರ್ ಬಂದು, ಅವಾಗೂ ಕೂಡ ವಿಶೇಷವಾದಂಥ ಈ ಜಾತಕದ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯ ಹೇಗೆ ಇರ್ತದೆ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ವಿಶ್ಲೇಷಣೆ ಮಾಡೋನಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹರಿ ಓಂ ಶ್ರೀ ಗುರುಭ್ಯೋ ನಮಃ.